ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 14 ಸಂಧ್ಯಾ ಸಮಯದಲ್ಲಿ ದ್ವಿತೀಯ ಗರ್ಭಧಾರಣೆ. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 14. ಸವಿದಿತ್ವಾತ್ಮಜಾನಾಂ ನೋ ಭಾವಂ ಸಂತಾನ ಭಾವನಃ ತ್ರಯೋದಶ ದದಾತ್ತಾಸಾಂ ಯಾಸ್ತೆ ಶೀಲಮನುವ್ರತಃ. ಅನುವಾದ: ನಮ್ಮ ಹಿತಾಕಾಂಕ್ಷಿಯಾದ ತಂದೆ ದಕ್ಷನು ನಮ್ಮ ಅಪೇಕ್ಷೆಗಳನ್ನು ತಿಳಿದ ನಂತರ ತನ್ನ 13 ಪುತ್ರಿಯರನ್ನು ನಿಮಗೆ ಒಪ್ಪಿಸಿದನು. ಅಂದಿನಿಂದ ನಾವೆಲ್ಲರೂ ನಿಮಗೆ ವಿಧೇಯರಾಗಿದ್ದೇವೆ. ಶ್ಲೋಕ 15. ಅಥಮೇ ಕುರು ಕಲ್ಯಾಣಂ ಕಾಮಂ ಕಮಲಲೋಚನ ಆರ್ತೋಪಸರ್ಪಣಂ ಭೂಮನ್ನಮೋಘಂ ಹಿ ಮಹೀಯಸಿ. ಹೇ ಕಮಲನೇತ್ರನೇ, ದಯಮಾಡಿ ನನ್ನ ಅಪೇಕ್ಷೆಯನ್ನು ಪೂರೈಸಿ ಆಶೀರ್ವದಿಸಿರಿ. ಆರ್ತರಾದವರು ಮಹಾತ್ಮರ ಬಳಿ ಬಂದಾಗ ಅವರ ಪ್ರಾರ್ಥನೆ ಎಂದೂ ವ್ಯರ್ಥವಾಗಬಾರದು. ಶ್ಲೋಕ 16. ಇತಿ ತಾಂ ವೀರಮಾರೀಚ ಕೃಪಣಾಂ ಬಹುಭಾಷಿಣೀಂ ಪ್ರತ್ಯಾಹಾನುನಯನ್ ವಾಚ ಪ್ರವೃದ್ಧಾನಂಗ ಕಶ್ಮಲಾಂ. ಅನುವಾದ: ಹೇ ವೀರನೇ, ದಿತಿಯು ಕಾಮ ಕಲ್ಮಶದಿಂದ ಪೀಡಿತಳಾಗಿದ್ದು ಅದರಿಂದಾಗಿ ವಾಚಾಳಿಯು ದೀನಳು ಆಗಿದ್ದ ಅವಳನ್ನು ಮಾರೀಚಿ ಪುತ್ರರು ಸಮರ್ಪಕ ಯೋಗ್ಯ ಮಾತುಗಳಿಂದ ಸಂತೈಸಿದರು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ದಿತಿ ಕಶ್ಯಪ ಮುನಿಗಳಿಗೆ ಹೇಳ್ತಾಳೆ, ನನಗೆ ಮನ್ಮಥ ಬಾಣಗಳನ್ನು ಬಿಟ್ಟು ಪೀಡಿಸ್ತಾ ಇದ್ದಾನೆ, ಅದಕ್ಕೋಸ್ಕರ ನೀವು ನನಗೆ ಸಂಪೂರ್ಣವಾಗಿ ಕರುಣೆ ತೋರಿಸಿ ನನ್ನ ವಿಚಾರದಲ್ಲಿ ನೀವು ದಯಾಮಯರಾಗಬೇಕು. ಮತ್ತು ನನಗೆ ಮಕ್ಕಳನ್ನು ಪಡೆಯುವಂಥ ಒಂದು ಬಯಕೆ ಕೂಡ ಇದೆ. ನನ್ನ ಸವತಿಯರನ್ನು, ಅವರ ಸಮೃದ್ಧಿಯನ್ನು ನೋಡಿ ನನ್ನ ಮನಸ್ಸು ತುಂಬಾ ಕುಂದು ಹೋಗಿದೆ. ನನ್ನ ಜೊತೆ ಕೂಡೋದ್ರಿಂದ ನಿಮಗೆ ಸಂತೋಷ ಕೂಡ ಆಗತ್ತೆ. ಮತ್ತಿನ್ನು ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾ ಇದ್ದಾಳೆ. ಆಮೇಲೆ ನನ್ನ ತಂದೆ ನಮ್ಮನ್ನ ಹೇಗೆ ನೋಡ್ಕೊಂಡಿದ್ರು ಅದ್ರ ಬಗ್ಗೆನೂ ಹೇಳ್ತಾ ಇದ್ದಾಳೆ. ನನ್ನ ತಂದೆ ನಮ್ಮನ್ನ ಸಪ್ರೇಟಾಗಿ ಕರೆದು ನಾವು ಯಾರನ್ನ ಇಷ್ಟಪಡ್ತೀವಿ ಪತಿಯನ್ನಾಗಿ ಸ್ವೀಕಾರ ಮಾಡೋದಕ್ಕೆ ಅಂತ ಕೇಳಿದ್ರು ಅಂತೆಲ್ಲ ಹೇಳಿದ್ಲು. ಈಗ ಮುಂದುವರೆದು ಹೇಳ್ತಾಳೆ, ನಮ್ಮ ಹಿತಾಕಾಂಕ್ಷಿಯಾದ ಅಂದರೆ ನಮಗೆ ಯಾವುದು ಒಳ್ಳೇದು ಅನ್ನೋದು ಮತ್ತೆ ನಮ್ಮ ಹಿತ ಯಾವುದು ಏನು ಅಂತ ತಿಳ್ಕೊಳ್ಳುವಂತ ನಮ್ಮ ತಂದೆ ದಕ್ಷ ನಮ್ಮ ಅಪೇಕ್ಷೆಗಳನ್ನ ತಿಳ್ಕೊಂಡ ಮೇಲೆ ತನ್ನ 13 ಪುತ್ರಿಯರನ್ನ ನಿಮಗೆ ಒಪ್ಸಿದ್ರು. ಅವತ್ತಿನಿಂದ ನಾವೆಲ್ಲರೂ ಕೂಡ ನಿಮಗೆ ವಿಧೇಯರಾಗಿದ್ದೀವಿ ಅಂತ ಹೇಳ್ತಾಳೆ. ಅಂದರೆ ದಕ್ಷನಿಗೆ 13 ಜನ ಹೆಣ್ಣು ಮಕ್ಕಳಿದ್ರು. ಅಷ್ಟೂ ಜನರನ್ನು ಕೂಡ ಕಶ್ಯಪ ಮಹರ್ಷಿಗಳಿಗೆ ಮದುವೆ ಮಾಡಿಕೊಡ್ತಾರೆ. ಸೊ ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ತಂದೆಯ ಮುಂದೆ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಲು ಲಜ್ಜೆ ಪಡುತ್ತಾರೆ. ಆದರೆ ತಂದೆಯು ತನ್ನ ಮಕ್ಕಳು ಸಲಿಗೆಯಿಂದಿರಬಹುದಾದ ಮತ್ತೊಬ್ಬರಿಂದ, ಅಂದರೆ ಸಾಮಾನ್ಯವಾಗಿ ಮೊಮ್ಮಕ್ಕಳು ಅಜ್ಜಿಯರೊಂದಿಗೆ ಸಲಿಗೆಯಿಂದಿರುವುದರಿಂದ ಅವರ ಮೂಲಕ ಪುತ್ರಿಯರ ಅಪೇಕ್ಷೆಯನ್ನು ತಿಳಿದುಕೊಳ್ಳುತ್ತಾನೆ. ದಕ್ಷರಾಜನು ತನ್ನ ಪುತ್ರಿಯರ ಅಭಿಪ್ರಾಯವನ್ನು ಸಂಗ್ರಹಿಸಿ 13 ಪುತ್ರಿಯರನ್ನು ಕಶ್ಯಪರಿಗೆ ಒಪ್ಪಿಸಿದನು. ದಿತಿಯ ಪ್ರತಿಯೊಬ್ಬ ಸಹೋದರಿಗೂ ಮಕ್ಕಳಿದ್ದಾರೆ. ಅದೇ ಗಂಡನಿಗೆ ಅವರಷ್ಟೇ ವಿಧೇಯವಾಗಿರುವ ದಿತಿಗೆ ಮಾತ್ರ ಮಕ್ಕಳು ಯಾಕಿರಬಾರದು? ನೋಡಿದ್ರ ಏನು ಹೇಳ್ತಾ ಇದ್ದಾರೆ? ಈಗ ಸಾಮಾನ್ಯವಾಗಿ ಹೆಣ್ಮಕ್ಳು ತಮ್ಮ ಮನಸ್ಸಲ್ಲಿರುವಂಥದ್ದನ್ನ ತಾಯಿ ಹತ್ರ ಬೇಕಾದ್ರೆ ಹೇಳ್ಕೊಳ್ತಾರೆ. ಆದರೆ ತಂದೆ ಹತ್ರ ಹೇಳ್ಕೋಬೇಕು ಅಂತಂದ್ರೆ ಅವ್ರಿಗೆ ಸ್ವಲ್ಪ ನಾಚಿಕೆ ಆಗುತ್ತೆ, ಮುಜುಗರ ಆಗತ್ತೆ ಅಲ್ವಾ? ಆದರೆ ತಂದೆ ಏನು ಮಾಡ್ತಾನೆ, ತನ್ನ ಮಕ್ಕಳಿಗೆ ಯಾರ ಹತ್ರ ಸಲಿಗೆ ಇರುತ್ತೋ, ಅಂದರೆ ಮಕ್ಕಳು ಯಾರ ಹತ್ರ ತುಂಬ ಫ್ರೀ ಆಗಿರ್ತಾರೋ ಅವರಿಂದ ಕೇಳಿ ತಿಳ್ಕೊಳ್ತಾನೆ. ಈಗ ಸಾಮಾನ್ಯವಾಗಿ ಅಜ್ಜ ಅಜ್ಜಿ ಇವರೆಲ್ಲ ಇರ್ತಾರಲ್ಲ, ಅವ್ರ ಜೊತೆ ಮೊಮ್ಮಕ್ಕಳಿಗೆ ತುಂಬಾ ಒಡನಾಟ ಇರುತ್ತೆ ಮತ್ತು ಸಲಿಗೆ ಕೂಡ ಇರುತ್ತೆ. ಸೊ ಅವ್ರ ಮೂಲಕ ಮಕ್ಕಳ ಮನಸ್ಸಲ್ಲಿ ಏನಿದೆ, ಹೆಣ್ಮಕ್ಳ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಂದೆಯವರು ತಿಳ್ಕೊಳ್ತಾರೆ. ಇಲ್ಲಿ ದಕ್ಷರಾಜನು ಹಾಗೇನೆ ತನ್ನ ಮಕ್ಕಳ ಮನಸ್ಸಲ್ಲಿ ಏನಿದೆ, ಅವರ ಅಭಿಪ್ರಾಯ ಏನು ಅಂತೆಲ್ಲ ಅವರು ಸಂಗ್ರಹ ಮಾಡಿಕೊಂಡು 13 ಜನ ಹೆಣ್ಣು ಮಕ್ಕಳನ್ನು ಕೂಡ ಕಶ್ಯಪರಿಗೆ ಒಪ್ಪಿಸ್ತಾನೆ. ದಿತಿಯ ಪ್ರತಿಯೊಬ್ಬ, ಅಂದರೆ ಇಲ್ಲಿ ದಿತಿಗೆ ಎಲ್ಲರೂ ಕೂಡ ಅಕ್ಕ ತಂಗಿಯರೇ ಆಗಿರ್ತಾರಲ್ವಾ, ಎಲ್ರಿಗೂ ಮಕ್ಕಳಿದ್ರು. ಆದರೆ ಗಂಡನಿಗೆ ಅವರಷ್ಟೇ ಇವಳು ಕೂಡ ವಿಧೇಯಳಾಗಿದ್ದಾಳೆ, ಆದರೆ ಇವಳಿಗೆ ಮಾತ್ರ ಮಕ್ಕಳಿರಲಿಲ್ಲ. ಅದಕ್ಕೆ ಯಾಕೆ ಇರಬಾರದು ಅನ್ನುವಂಥ ಪ್ರಶ್ನೆನೂ ಬರುತ್ತಲ್ವ ನಮಗೆ. ಸೊ ದಿತಿ ಇಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ, ಹೇ ಕಮಲನೇತ್ರನೇ, ದಯಮಾಡಿ ನನ್ನ ಒಂದು ಅಪೇಕ್ಷೆಯನ್ನ ನೀವು
ಪೂರೈಸಿ ಆಶೀರ್ವಾದ ಮಾಡಿ. ಇಲ್ಲಿ ನೀತಿಯನ್ನು ಕೂಡ ಅಥವಾ ತತ್ವವನ್ನು ಕೂಡ ಹೇಳ್ತಾ ಇದ್ದಾಳೆ ನೋಡಿ. ಆರ್ತರಾದರು ಅಂದ್ರೆ ಏನೋ ಒಂದು ತೊಂದರೆ ಕಷ್ಟವನ್ನ ಇಟ್ಕೊಂಡು ಮಹಾತ್ಮರ ಹತ್ರಕ್ಕೆ ಬಂದು ಪ್ರಾರ್ಥನೆ ಮಾಡಿಕೊಂಡಾಗ, ನನಗಿದು ಬೇಕು ಅಂತ ಕೇಳ್ಕೊಂಡಾಗ ಅವರು ಆ ಪ್ರಾರ್ಥನೆ ಅನ್ನೋದು ಯಾವತ್ತೂ ವ್ಯರ್ಥ ಆಗಬಾರ್ದು, ಅಂದರೆ ಅವರು ಅದನ್ನು ಈಡೇರಿಸ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ. ಭಾವಾರ್ಥದಲ್ಲಿ ಗುರುಗಳು ಹೇಳ್ತಾರೆ, ಸೂಕ್ತ ಸಮಯವಲ್ಲವಾದುದರಿಂದ ತನ್ನ ಇಚ್ಛೆಯು ತಿರಸ್ಕರಿಸಲ್ಪಡಬಹುದೆಂದು ದಿತಿಯು ಚೆನ್ನಾಗಿ ತಿಳಿದಿದ್ದಳು. ಆದರೆ ತುರ್ತು ಒತ್ತಡವಿರುವಾಗ ಅಥವಾ ಆರ್ತ ಸ್ಥಿತಿಯಲ್ಲಿರುವಾಗ ಸಮಯ ಸನ್ನಿವೇಶಗಳನ್ನು ಗಮನಿಸಬೇಕಿಲ್ಲವೆಂದು ಅವಳು ನಿವೇದಿಸಿಕೊಂಡಳು. ನೋಡಿ, ಈಗ ಅವಳು ಸಾಯಂಕಾಲದ ಸಮಯದಲ್ಲಿ ಕೇಳ್ಕೊಳ್ತಾ ಇದ್ದಾಳೆ. ಯಾವಾಗ 2 ಕಾಲದ ಸಂಧಿ ಕಾಲ ಇರುತ್ತೋ ಅಂಥ ಸಮಯದಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಈಗ ಇವರಿಬ್ಬರು ಕೂಡೋದಕ್ಕೆ ಇದು ಸಮಯ ಅಲ್ಲ ಅಂತ ಗೊತ್ತಿರುತ್ತೆ ಅವಳಿಗೆ. ಅದಕ್ಕೋಸ್ಕರ ಇಲ್ಲಿ ಮೊದಲೇ ಹೇಳ್ತಾ ಇದ್ದಾಳೆ, ಏನು ಈಗ ಸೂಕ್ತವಾದ ಸಮಯ ಅಲ್ಲದೆ ಇರೋದ್ರಿಂದ ನಾನು ಅನ್ಕೊಂಡಿದ್ದನ್ನ ಇವರು ಎಲ್ಲಿ ಮಾಡೋದಿಲ್ವೋ ಅಂತ, ಅಂದರೆ ಅವರು ತಿರಸ್ಕಾರ ಮಾಡೇ ಮಾಡ್ತಾರೆ, ಈ ಸಮಯದಲ್ಲಿ ಆಗಲ್ಲ ಅಂತ ಹೇಳ್ತಾರೆ ಅಂತ ಅವಳಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಈಗ ಏನಾದರೂ ಒಂದು ಎಮರ್ಜೆನ್ಸಿ ಬಂದಾಗ ಅಥವಾ ಏನಾದರೂ ಒಂದು ಕಷ್ಟದ ಪರಿಸ್ಥಿತಿ ಬಂದಾಗ ಸಮಯ ಸನ್ನಿವೇಶಗಳನ್ನು ನಾವು ನೋಡಬೇಕಾಗಿಲ್ಲ ಅಂತ ಹೇಳ್ತಾರಲ್ವ, ಶಾಸ್ತ್ರಗಳಲ್ಲೂ ಹೇಳ್ತಾರೆ, ಹಿರಿಯರು ಹೇಳ್ತಾರಲ್ವ. ಅದನ್ನು ಮನಸ್ಸಲ್ಲಿಟ್ಕೊಂಡು ಇಲ್ಲಿ ಅವಳು ಆರ್ತರಾದವರು ಮಹಾತ್ಮರ ಹತ್ರ ಬಂದಾಗ ಅವ್ರ ಪ್ರಾರ್ಥನೆ ಯಾವತ್ತೂ ವ್ಯರ್ಥವಾಗಬಾರ್ದು ಅಂತ ಮೊದಲೇ ಅವಳು ಅದನ್ನು ಹೇಳ್ಕೊಳ್ತಾ ಇದ್ದಾಳೆ. ಮುಂದುವರೆದು ಇಲ್ಲಿ ಮಹರ್ಷಿಗಳು ವಿದುರರಿಗೆ ಹೇಳ್ತಾ ಇದ್ದಾರೆ, ಹೇ ವೀರನೇ, ದಿತಿ ಕಾಮ ಕಲ್ಮಶದಿಂದ, ಆ ಕಲ್ಮಶ ಅದು ಒಂದು ಗಲೀಜು ತಾನೆ ಕಾಮ ಅನ್ನೋದು. ನೋಡಿ, ಯಾವಾಗಂದ್ರೆ ಅವಾಗ ಅದು ಮನಸ್ಸಲ್ಲಿ ಜಾಗೃತವಾಗ್ಬಿಡತ್ತೆ. ಸೊ ಈಗ ದಿತಿ ಈ ಕಾಮ ಕಲ್ಮಶದಿಂದ ಪೀಡಿತಳಾಗಿದ್ದು ಅದರಿಂದ ಏನಾಯ್ತು, ವಾಚಾಳಿ, ಜಾಸ್ತಿ ಮಾತಾಡ್ತಾ ಇದ್ದಾಳೆ, ಮತ್ತೆ ದೀನಳೂ ಕೂಡ ಆಗ್ಬಿಟ್ಟಿದ್ದಾಳೆ. ಆಗಿದ್ದಂತ ಅವಳನ್ನ ಮರೀಚಿ ಪುತ್ರರು ಕಶ್ಯಪ ಮಹರ್ಷಿಗಳು ಬೇರೆ ಬೇರೆ ಒಳ್ಳೆ ರೀತಿಯಲ್ಲಿ ಯೋಗ್ಯ ಮಾತುಗಳಿಂದ ಅವಳಿಗೆ ಸಂತೈಸ್ತಾ ಇದ್ದಾರೆ, ಅವಳಿಗೆ ಸಮಾಧಾನ ಪಡಿಸ್ತಾ ಇದ್ದಾರೆ. ಆದರೆ ಅವಳು ಕೇಳ್ತಾಳೋ ಇಲ್ವೋ ಅನ್ನೋದನ್ನ ಕೇಳ್ತಾಳೋ ಇಲ್ವೋ ಅದು ಮುಂದೆ ನಮಗೆ ಗೊತ್ತಾಗತ್ತೆ. ಈಗ ಭಾವಾರ್ಥದಲ್ಲಿ ಗುರುಗಳು ಈ ವಿಚಾರದ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸ್ತ್ರೀಯಾಗಲಿ ಪುರುಷರಾಗಿರಲಿ ಲೈಂಗಿಕಾಸಕ್ತಿಯಿಂದ ಪೀಡಿತರಾದಾಗ ಅದು ಕಲ್ಮಶಪೂರಿತ ಪಾಪವೆಂದು ತಿಳಿಯಬೇಕು. ಕಶ್ಯಪರು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನಿರತರಾಗಿದ್ದರು. ಲೈಂಗಿಕಾಪೇಕ್ಷೆ ಹೊಂದಿದ್ದ ತನ್ನ ಪತ್ನಿಯ ಬೇಡಿಕೆಯನ್ನು ನಿರಾಕರಿಸಬಹುದಿತ್ತು. ಆದರೆ ಕಶ್ಯಪರು ವಿದುರನಷ್ಟು ಆಧ್ಯಾತ್ಮ ಬಲ ಹೊಂದಿರಲಿಲ್ಲ. ವಿದುರನನ್ನು ಇಲ್ಲಿ ವೀರನೆಂದು ಸಂಬೋಧಿಸಲಾಗಿದೆ, ಏಕೆಂದರೆ ಭಗವದ್ಭಕ್ತನಷ್ಟು ಆತ್ಮ ನಿಗ್ರಹವುಳ್ಳವರು ಮತ್ತೊಬ್ಬರಿಲ್ಲ. ಕಶ್ಯಪರಿಗೂ ಪತ್ನಿಯೊಡನೆ ಕೂಡುವ ಅಪೇಕ್ಷೆ ಇದ್ದಂತೆ ತೋರುತ್ತದೆ. ಅವರ ಮನಸ್ಸು ದೃಢವಿಲ್ಲದಿದ್ದುದರಿಂದ ಕಶ್ಯಪರು ಕಟುವಾಗಿ ಮಾತನಾಡದೆ ಮೃದು ಮಾತುಗಳಿಂದ ಅವಳನ್ನು ಸಾಂತ್ವನಗೊಳಿಸಲು ಪ್ರಯತ್ನಿಸಿದರು. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಸ್ತ್ರೀಯರಾಗಿರಬಹುದು ಪುರುಷರೇ ಆಗಿರಬಹುದು, ಯಾವಾಗ ಅವರಲ್ಲಿ ಈ ಲೈಂಗಿಕಾಸಕ್ತಿ ಅನ್ನೋದು ಹೆಚ್ಚಾಗ್ಬಿಡುತ್ತೋ ಅದು ನಿಜವಾಗ್ಲೂ ಕಲ್ಮಶ ಇರುವಂಥ ಪಾಪ ಅಂತಾನೆ ತಿಳ್ಕೋಬೇಕು. ನೋಡಿ, ಕಶ್ಯಪರು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿರುವಂಥವ್ರು. ಈಗ ತನ್ನ ಹೆಂಡತಿ ತನ್ನ ಒಂದು ಬೇಡಿಕೆಯನ್ನ ಇಡ್ತಾ ಇದ್ದಾಳೆ ಅಂದ್ರೆ ಅವ್ರ ಆಧ್ಯಾತ್ಮಿಕದಲ್ಲಿ ನಿರತರಾಗಿರೋದ್ರಿಂದ ಅದನ್ನ ನಿರಾಕರಣೆ ಮಾಡ್ಬೋದಾಗಿತ್ತು, ಆಗೋದಿಲ್ಲ ಈಗ ನನಗೆ ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಬೋದಾಗಿತ್ತು ಅವರು. ಆದ್ರೆ ಕಶ್ಯಪರು ವಿದುರನಷ್ಟು ಆಧ್ಯಾತ್ಮ ಬಲವನ್ನ ಹೊಂದಿರಲಿಲ್ಲ, ಅವರಷ್ಟು ಸ್ಟ್ರಾಂಗ್ ಆಗಿ ಇರಲಿಲ್ಲ. ಇಲ್ಲಿ ಯಾಕೆ ವಿದುರನ ಬಗ್ಗೆ ಹೇಳ್ತಾ ಇದ್ದಾರೆ ಗುರುಗಳು ಅಂತಂದ್ರೆ, ಇಲ್ಲಿ ಮೈತ್ರೇಯ ಮುನಿಗಳು ಹೇ ವೀರನೇ ಅಂತ ಸಂಬೋಧನೆ ಮಾಡಿ ವಿದುರರಿಗೆ ಹೇಳ್ತಾ ಇದ್ದಾರೆ. ವೀರ ಅಂತಂದ್ರೆ ಏನು, ಆ ಮನಸ್ಸು ಇಂದ್ರಿಯಗಳನ್ನ ಅವನು ಗೆದ್ದಿರೋನು ಅಂತ ಅರ್ಥ. ಇಲ್ಲಿ ಕಶ್ಯಪರು ಅಷ್ಟು ಅವರು ಸ್ಟ್ರಾಂಗ್ ಆಗಿ ಇರ್ಲಿಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಭಗವದ್ ಭಕ್ತನಷ್ಟು ಆತ್ಮ ನಿಗ್ರಹ ಇರುವಂಥವ್ರು ಬೇರೆ ಯಾರೂ ಇಲ್ಲ. ಆದ್ರೆ ಇಲ್ಲಿ ವಿದುರ ಒಬ್ಬ ಭಕ್ತನಾಗಿರುವ ಕಾರಣದಿಂದನೇ ಅವನಲ್ಲಿ ಆತ್ಮ ನಿಗ್ರಹ ಅನ್ನೋದಿತ್ತು. ಕಶ್ಯಪರಿಗೂ ಕೂಡ ಪತ್ನಿಯ ಜೊತೆ ಸೇರುವಂತ ಒಂದು ಆಸೆ ಇತ್ತು ಅಂತ ಅನ್ಸುತ್ತೆ. ಅದಕ್ಕೆ ಅವರು ತಮ್ಮ ಮನಸ್ಸು ದೃಢ ಇಲ್ಲದೆ ಇರೋ ಕಾರಣದಿಂದ ಅವರು ಕಟುವಾಗಿ ಮಾತಾಡದೆ, ಅವರು ಸ್ಟ್ರಿಕ್ಟ್ ಆಗಿ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ, ಈ ಸಮಯದಲ್ಲಿ ಆ ರೀತಿ ಮಾಡೋ ಹಾಗಿಲ್ಲ, ಆ ರೀತಿಯೆಲ್ಲ ಅವ್ರು ಹೇಳದೆ ಅವಳನ್ನ ಒಳ್ಳೆ ರೀತಿಯಲ್ಲಿ ಮೃದುವಾದ ಮಾತುಗಳಿಂದ ಸಾಂತ್ವನಗೊಳಿಸೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಸ್ಟ್ರಿಕ್ಟ್ ಆಗಿ ಹೇಳಿದ್ದಿದ್ರೆ ಅವಳು ಹೊಟ್ಟೋಗ್ತಾ ಇದ್ಲೇನೋ,
ಆದರೆ ಇಲ್ಲಿ ಅವರು ಮೃದು ವಚನಗಳಿಂದ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಅವ್ರಿಗೂ ಆಸೆ ಇತ್ತು ಅನಿಸುತ್ತೆ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಸೊ ಅವರು ಸಾಂತ್ವನಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಂದರೆ ಸಮಾಧಾನ ಮಾಡ್ತಾ ಇದ್ದಾರೆ. ಏನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.